ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಬರುವಂತಹ ಭವಾನಿ ಶಂಕರ ನಾರಾಯಣ ದೇವಸ್ಥಾನದ ಎದುರುಗಡೆ ಇರುವಂತಹ ಪುಷ್ಕರಣಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಅದರ ಮೇಲೆ ರಸ್ತೆ ಕಾಮಗಾರಿಯನ್ನು ಮಾಡಿ ಈಗಾಗಲೇ ಸಮಾಜಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಪಾಲಿಕೆಯಿಂದ ಆಗಿದೆ. ಆ ಜಾಗೆಯಲ್ಲಿ ಅದು ಪುಷ್ಕರಣಿ ಅಂತಿದ್ದರೂ ಕೂಡ ಲ್ಯಾಂಡ್ ಯೂಸ್ ಬದಲಾವಣೆ ಮಾಡದೆ ಕಾರ್ಪೊರೇಷನ್ ಕಮಿಷನರು ಸಂಪೂರ್ಣವಾಗಿ ನಿಯಮ ಬಾಹಿರವಾಗಿ 25 ಲಕ್ಷ ರೂಪಾಯಿಗಳ ಟೆಂಡರನ್ನು ಕರೆದು ಗೊತ್ತಿಲ್ಲದೆ ಸಾರ್ವಜನಿಕ ಗಮನಕ್ಕೆ ತರದೆ ಅಲ್ಲಿ ಕಾಮಗಾರಿ ಮಾಡಿದ್ದರಿಂದ ಆ ರಸ್ತೆ ತೆರವು ಆಗಬೇಕು. ಆ ಪುಷ್ಕರಣಿ ಜಾಗೆಯ ಸಂಪೂರ್ಣ ಉತ್ಖನನ ಆಗಿ ಅಲ್ಲಿ ಪುರಾತನ ಇಲಾಖೆ ಸಂಬಂಧಪಟ್ಟಂಥ ಏನಾದರೂ ಕುರುಹುಗಳು ಕಂಡು ಬಂದರೆ ಆ ಪುಷ್ಕರಣಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಪುರಾತತ್ವ ಇಲಾಖೆ ಮಾಡಬೇಕು. ಮತ್ತು ಈ ಕಾಮಗಾರಿಯನ್ನು ನಿರ್ಲಕ್ಷ್ಯತನದಿಂದ ಕಾನೂನು ಬಾಹಿರವಾಗಿ ಮಾಡಿರುವಂಥ ಪಾಲಿಕೆ ಕಮಿಷನರ್ ಮೇಲೆ ಕಾನೂನು ಕ್ರಮ ಆಗಬೇಕು. ಅದೇ ರೀತಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇದನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಆಗಬೇಕಂದ್ರೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. 8ನೇ ತಾರೀಕಿನಿಂದ ಇದಕ್ಕೊಂದೇ ಹೋರಾಟದ ಸ್ವರೂಪವನ್ನು ನಾವೇನು ತಗೊಂಡಿದ್ದೇವೆ. ಬರುವ ದಿನದಲ್ಲಿ 22ನೇ ತಾರೀಕು ಅವತ್ತು ನಾವು ಅವರಿಗೆ 3 ದಿನ ಗಡುವು ಕೊಟ್ಟಿದ್ದೇವೆ. ಮಹಾನಗರ ಪಾಲಿಕೆ ಅದಕ್ಕೆ ಯಾವುದೇ ಗಣನೆಗೆ ತೆಗೆದುಕೊಂಡಿಲ್ಲ. 22ನೇ ತಾರೀಕು ನಾವು ಹುಬ್ಬಳ್ಳಿ ಈ ಭಾಗದಲ್ಲಿ ಒಂದು ಹೋರಾಟವನ್ನು ತಗೊಳ್ತೇವೆ. ಅವರು 22ನೇ ತಾರೀಕಿನ ಒಳಗಡೆ ಆ ಕಾಮಗಾರಿಯನ್ನು ಏನು ಮಾಡಿದ್ದಾರೆ ಅದನ್ನು ತೆಗೆದಿಲ್ಲ ಅಂತ ಹೇಳಿದರೆ ನಾವು 22ನೇ ತಾರೀಕು ದಿವಸ ಬೃಹತ್ ಹೋರಾಟ ಮಾಡ್ತೇವೆ. ಮತ್ತು ಏನು ಆ ಕಾಮಗಾರಿ ಆಗಿದೆ ಕೆರೆ ಮೇಲೆ ಅದನ್ನು ನಾವು ಆ ಕಾಮಗಾರಿಯನ್ನು ತೆಗಿತೀವಿ. ಪಾಲಿಕೆ ವಿರುದ್ಧ ಇದು ಪುರಾತತ್ವ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಅವ್ರ ಜಾಗ ಅವ್ರು ಉಳಿಸ್ಕೊಂಡಿಲ್ಲ, ಅದಕ್ಕೋಸ್ಕರ ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ಅವರು ಆಗಬೇಕು, ಯಾಕಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವರಿಗೆ ಏನೇನು ಕಾನೂನಿನಲ್ಲಿ ಏನೇನು ಅವರಿಗೆ ಶಿಕ್ಷೆ ಆಗಬೇಕು ಅದು ಆಗಲೇಬೇಕಲ್ಲ. ಅವ್ರು ತಪ್ಪು ಮಾಡಬಾರ್ದು ಅಂತ. ಹೌದು, ನಾವೇ ತೆಗಿತೀವಿ. ಉತ್ಖನನ ಮಾಡಬೇಕದು. ಅದನ್ನು ಪುರಾತತ್ವ ಇಲಾಖೆಯವರು ಉತ್ಖನನ ಮಾಡಿ ಅಲ್ಲಿ ಏನು ಮೊದಲ ಮೂಲ ಪುಷ್ಕರಣಿ ಏನಿದೆ ಅದನ್ನು ಅಲ್ಲಿ ಇದೆಯೋ ಇಲ್ಲೋ ಅನ್ನುವಂಥದ್ದು ನೋಡಬೇಕು. ಅವರು ನೋಡಿ ಅದನ್ನು ಕ್ಲಿಯರ್ ಮಾಡಬೇಕು. ಸಮಾಜಕ್ಕೆ ಒಂದು ಸರಿಯಾದ ದಿಶೆಯನ್ನು ಕೊಡಬೇಕು ಅಂತ ನಮ್ಮ ಆಗ್ರಹ ಇದೆ.